ಇನ್ನೊಂದು ಕುತೂಹಲ ಅಂದರೆ ಈ ಬೆಂಗಳೂರಿನಲ್ಲಿ ಕೆರೆಗಳು ಅಂತ ಹೇಳಿದ್ರೆ ಅದೊಂದು ಫ್ಯಾನ್ಸಿ ಜಾಗ ಆಗಿಬಿಡಿದೆ ಇತ್ತೀಚಿನ ದಿನಗಳಲ್ಲಿ. ಹೆಚ್ಚಿನ ವಾಕಿಂಗ್ ಪಾತ್ಗೆ ಅಫ್ಕೋರ್ಸ್ ವಾಕಿಂಗ್ ಪಾತ್ ಇರಬೇಕು, ಇಲ್ಲ ಅಂತಲ್ಲ. ವಾಕಿಂಗ್ ಪಾತ್ಗೆ ಮತ್ತು ಫ್ಯಾನ್ಸಿ ಗಿಡಗಳನ್ನು ನೆಡೋದಕ್ಕೆ ಕೊಡುವಂತಹ ಗಮನ ಕೆರೆಯಲ್ಲಿ ಹೂಳು ತೆಗೆಯೋದಕ್ಕೆ ಕೊಡೋದಿಲ್ಲ. ಇಲ್ಲಿ ಕೆರೆ ಹೂಳು ತೆಗೆಯೋದು ಅಂತಿದೆಯಲ್ಲ, ನಾವು ಆ ಹೂಳು ತೆಗೆಯೋದು ಅಂದರೆ ಏನು ಅರ್ಥ ಮಾಡ್ಕೊಂಡಿದ್ದೀವಿ? ಕೆರೆ ಈಗಿರೋ ಸಿಲ್ಟನ್ನು ಒಂದು JCB ಇಂದನೋ ಏನು ಮಾಡಿ ಎತ್ತೋದು ಅಂತ ತಿಳ್ಕೊಂಡಿದ್ದೀವಿ ಅಲ್ವಾ. ಆಡಳಿತದಲ್ಲಿ ಹೂಳು ತೆಗೆಯೋದು ಅಂದರೆ ಬೇರೆ ಅರ್ಥ ಇದೆ. 80ರ ದಶಕದ ನಂತರ ಕರ್ನಾಟಕದಲ್ಲಿ ಒಂದು ಕೆರೆಗೆ 2 ಕೋಟಿ ರೂಪಾಯಿ ಮಂಜೂರಿ ಆಯಿತು ಅಂತಂದರೆ ಹೂಳು ತೆಗೆಯೋದಕ್ಕಾಗಿ 20 ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡ್ತಾರೆ. ಇದು ನೆನಪಿರಲಿ. ಬೋರ್ಡು ಹೂಳು ತೆಗೆಯೋದಕ್ಕೆ ಅಂತಿದೆ. ಹಾಗಾದರೆ ಉಳಿದಿದ್ದು 1 ಕೋಟಿ 80 ಲಕ್ಷ ಏನಾಗುತ್ತೆ ಅಂತ ಕೇಳ್ಬೋದು ನೀವು. ಅವರು ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಕೆರೆಯ ಸೌಂದರ್ಯೀಕರಣ, ಪಿಚ್ಚಿಂಗು, ಮತ್ತೊಂದು ಅಂತೇಳಿ ಕಾಲುವೆ, ಮತ್ತೊಂದು ಅಂತೇಳಿ ಅದು ಖರ್ಚು ಮಾಡ್ತಾರೆ. ಹಾಗಾಗಿ ಕೆರೆ ನಿಮ್ಮ ಉದ್ದೇಶ ಏನು? ಕೆರೆ ಆಳಕ್ಕೆ ಹೂಳು ತೆಗೆದು ಹೆಚ್ಚು ನೀರು ನಿಲ್ಲುವ ಹಾಗೆ ಮಾಡಿ ಸುರಕ್ಷಿತವಾಗಿ ಹೂಳು ತೆಗೆಯೋದು. ಇಷ್ಟೇ ನಾವು ಯೋಚನೆ ಮಾಡ್ತೀವಿ. ಇವತ್ತು ಎಷ್ಟು ಹೂಳು ತೆಗೆದಿದೆಯಾ ಅಂತ ಲೆಕ್ಕ ಕೇಳಿದರೆ, ಎಷ್ಟು ಕ್ಯೂಬಿಕ್ ಮೀಟ್ರು ಅಂತ ಬಾಯಲ್ಲಿ ಹೇಳಿದ್ರೆ ಅದು ಕಡೆಗೆ ನಂಬೋದ ಸ್ಥಿತಿ ಬಂದುಬಿಡುತ್ತೆ. ಈಗ ಏನು ಪ್ಲ್ಯಾನ್ ಮಾಡಿದ್ದಾರೆ ಅಂತಂದರೆ 10 ಲಕ್ಷ, 1 ಕೋಟಿಯಲ್ಲಿ 10 ಲಕ್ಷನೋ 15 ಲಕ್ಷ ರೂಪಾಯಿ ಮಾತ್ರ ಹೂಳು ತೆಗೆಯೋದಕ್ಕಿಟ್ಟು ಉಳಿದ ಹಣವನ್ನು ಸೌಂದರ್ಯೀಕರಣಕ್ಕೆ ಬಳಸಿಬಿಡ್ತಾರೆ. ಇದು 80ರ ದಶಕದಿಂದ ಮಾಡ್ತಾ ಇರೋ ತಪ್ಪುಗಳು. ಸರ್, ಸೌಂದರ್ಯೀಕರಣ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕೆರೆಯಲ್ಲಿ ನೀರು ನಿಲ್ತಾ ಇಲ್ಲ. ಹಾಗಾಗಿ ಅಂದ್ರೆ ಅದು ಹಿಂಗ್ ಬರ್ತಾ ಇದೆ ಇಲ್ಲಿ, ಅಂದ್ರೆ ಕಡಿಮೆ ಆಗ್ತಾ ಇದೆ, ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ನಮ್ಮ ಕೆರೆಗಳು ಬಿಂದಿಗೆ ಆಗಿತ್ತು, ಈಗ ತಟ್ಟೆ ಆಗಿದೆ. ಬಿಂದಿಗೆ ಆಳವಾಗಿತ್ತು, ಈಗ ತಟ್ಟೆ ಆಗಿದೆ. ಈಗ ನಮ್ಮದು ಏನಪ್ಪ ಅಂತಂದರೆ ಇನ್ನೂ ಇದಿದೆ. ಕೆರೆಯಲ್ಲಿ ಯಾರು ಬಿದ್ದು ಸತ್ತುಬಿಟ್ರೆ ಏಕದಮ್ ಕೆರೆಗಳೇ ಬೇಡ ಅನ್ನೋ ರೀತಿಯಲ್ಲಿ ಸುತ್ತಲಿನ ಬಡಾವಣೆ ಜನ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಅಂದರೆ ನೀರಿನ ವಿಚಾರದಲ್ಲಿ ಎಷ್ಟು ಮುಖ ಇದೆ ಅಂತಂದರೆ, ಇವತ್ತು ಸೌಂದರ್ಯೀಕರಣ ಸುತ್ತಲೂ ಮಾಡ್ಬೋದು, ಬೇರೆ ಜಾಗದಲ್ಲಿ ಸುತ್ತಲೂ ಮಾಡ್ಬೋದು, ಆದರೆ ಕೆರೆಯನ್ನು ಅತಿಕ್ರಮಿಸಿ ಅದು ಆಗಬಾರ್ದು. ಕೆರೆಯ ಜಾಗ ನೀರುಳಿಯೋ ವಾಟರ್ ಬಾಡೀಸ್ ಎಲ್ಲಿರಬೇಕೋ ಅದಷ್ಟು ಜಾಗಕ್ಕೆ ಹೂಳು ತೆಗೆಯೋ, ಆಳಕ್ಕೆ ಹೂಳು ತೆಗೆಯುವಂಥ ಕೆಲಸ ಆಗಬೇಕು. ಅದಾದರೆ ಮಾತ್ರ ಕೆರೆಯ ಪುನರುಜ್ಜೀವನ ನಿಜವಾದ ಪುನರುಜ್ಜೀವನ ಆಗುತ್ತೆ. ಅದು ಆಳಕ್ಕೆ ನೀರು ಇಂಗಿಸೋದ್ರಿಂದ ಅದು ಕೊಳವೆ ಬಾವಿಗೆ ನೀರು ಇರೋದಕ್ಕೆ ಸಾಧ್ಯ ಆಗುತ್ತೆ. ನೀರು ಇಂಗಿಸೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಇವತ್ತಿನ ಬೆಂಗಳೂರು ಅಥವಾ ನಗರ ಪ್ರದೇಶಗಳಲ್ಲಿ ನೀವು ನೋಡ್ತಾ ಹೋದರೆ ಎಲ್ಲಿ ನೋಡಿದ್ರು ಸಿಮೆಂಟ್ ರೋಡ್ಗಳು. ನೀರು ಹಿಂಗೋದಾದರೂ ಎಲ್ಲಿ ಭೂಮಿಯೊಳಗೆ? ಈಗ ಗ್ರೌಂಡ್ ವಾಟರ್ ಅಂತರ್ಜಲ ಚೆನ್ನಾಗಿ ಆಗಬೇಕು ನಗರ ಪ್ರದೇಶದಲ್ಲಿ, ಹೌದು. ಆ ನೀರು ಇಂಗೋದಕ್ಕೂ ಒಂದು ವ್ಯವಸ್ಥೆ ಇಲ್ಲ, ಅಥವಾ ಆ ನೀರು ಹೋಗೋದಕ್ಕೆ ಏನು ವ್ಯವಸ್ಥೆ ಮಾಡಿದಾರೋ ಅದರ ನಿರ್ವಹಣೆ ಕೂಡ ಇಲ್ಲ. ಹೋಗೋದಾದರೂ ಎಲ್ಲಿಗೆ ನೀರು? ನಾವು ಮಣ್ಣನ್ನೇ ಕಾಣೋದಿಲ್ಲ, ಅಂಥ ಸ್ಥಿತಿಯಲ್ಲಿ ಮಣ್ಣು ಕಾಣೋದೇ ಇಲ್ಲ. ಹಾಗಾಗಿ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಹೆಚ್ಚು ಜಾಗೃತಿ ರೂಲ್ಸ್ಗಳು ಎಲ್ಲ ಬಂದಿದೆ. ಕಾಗದ ಪತ್ರಗಳಲ್ಲಿ ಎಲ್ಲದೂ ಇರುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ಒಂದೊಂದು ದೊಡ್ಡ ದೊಡ್ಡ ಕಟ್ಟಡ 5-10 ಸಾವಿರ ಚದರಡಿಯ ಕಟ್ಟಡಗಳಲ್ಲಿ ಬೀಳೋ ನೀರು, ಲಕ್ಷಾಂತರ ಲೀಟರ್ ನೀರು ಬೀಳುತ್ತೆ. ಅದನ್ನು ಸಂಪುಗಳಲ್ಲಿ ಹಿಡಿದಿಡ್ಬೋದು, ಸ್ವಚ್ಛ ಮಾಡಿ ಇಟ್ಕೋಬೋದು, ಅದನ್ನೇ ಕುಡಿಯೋದಕ್ಕೆ ಬಳಸ್ಬೋದು, ದಿನ ಬಳಕೆಗೆ ಬಳಸ್ಬೋದು. ಹೆಚ್ಚಿನ ನೀರನ್ನು ಭೂಮಿಗೆ ಇಂಗಿಸ್ಬೋದು, ಕೊಳವೆ ಬಾವಿಗೆ ಮರುಪೂರ್ಣ ಮಾಡ್ಬೋದು, ಅಥವಾ ಒಳ್ಳೆಯ ನೀರನ್ನು ನೇರವಾಗಿ ಕೆರೆಗಳಿಗೆ ತಗೊಂಡು ಹೋಗ್ಬೋದು. ಯಾಕೆಂದರೆ ನಮ್ಮ ನೀರು, ಚಾವಣಿಯಲ್ಲಿ ಬಿದ್ದ ನೀರು ಹೊಲಸಾಗೋದು ಯಾವಾಗ? ಪಕ್ಕದ ಗಟಾರಕ್ಕೆ ಬಿದ್ದು ಕೊಳಚೆ ಸೇರಿಸ್ಕೊಂಡು ಪ್ಲಾಸ್ಟಿಕ್ಕನ್ನು ತಗೊಂಡು ಸೀದಾ ಕೆರೆಗೆ ಹೋಗಿ ಅಲ್ಲಿ ಕೆರೆಗೂ ಬೆಂಕಿ ಬೀಳುವ ಸ್ಥಿತಿ ಬರುತ್ತೆ. ಸರಿಯಾದ ಪೈಪ್ ಜೋಡಣೆ ಮಾಡಿ ದೊಡ್ಡ ಬಿಲ್ಡಿಂಗ್ಗಳಿಂದ ಹತ್ತಿರದ ಕೆರೆ ಕೊಟ್ಟರೆ ಸ್ವಚ್ಛವಾದ ನೀರೇ ಕೆರೆಯಲ್ಲಿರುತ್ತೆ. ನಾವು ಕೆರೆಗಳನ್ನು ಮಾಲಿನ್ಯ ಮಾಡ್ತಾ ಇರೋದು ಇದೇ ಕಾರಣಕ್ಕೆ. ಹಾಗಾಗಿ ನಮ್ಮ ಎಲ್ಲ ಕಡೆ ಕಾಂಕ್ರೀಟ್ ರೋಡ್ಗಳನ್ನು ಮಾಡಿ ಇದು ಮಾಡಿಬಿಟ್ಟಿದ್ದೀವಿ, ನೀರೆಲ್ಲ ಹರಿದು ಹೋಗುವಾಗೆ ಮಾಡಿಬಿಟ್ಟಿದ್ದೀವಿ. ಆದರೆ ಅಲ್ಲಲ್ಲೇ ನೀರು ಇಂಗುವಾಗೆ ಮಾಡಿದರೆ, ಈಗ ನೋಡಿ, ಒಂದು ಕಟ್ಟಿಗೆ ಹೊರೆಯನ್ನು ಕೊಟ್ಟು ಅದನ್ನು ಕಟ್ ಮಾಡಿ ಮುರಿರಿ ಅಂತ ಕೈಯಲ್ಲಿ ಅಂದರೆ ಆಗಲ್ಲ. ಒಂದೊಂದು ಕೋಲನ್ನು ಕೊಟ್ಟರೆ ಅವ್ರು ಮುರಿದು ಬಿಡ್ಬೋದು. ಹಾಗಾಗಿ ಬಿದ್ದ ನೀರನ್ನು ಬಿದ್ದಲ್ಲೇ ಇಂಗಿಸ್ಬೇಕು. ಇನ್ಸಿಟು ಕನ್ಸರ್ವೇಷನ್ ಅಂತ ಹೇಳ್ತೀವಿ. ಗುಡ್ಡದ ತಲೆಯಲ್ಲಿ ನೀರು ಇಂಗಿಸಿದರೆ ಕೆಳಗಡೆ ಇರೋರಿಗೆ ನೀರು ಬರುತ್ತೆ. ನಮ್ಮ ಕೆಲಸ ಏನು ಮಾಡಿದ್ವಿ? ಕೆರೆಯಲ್ಲಿ ಹಿಡಿಯೋಕ್ಕಷ್ಟೇ ಹೋದರೆ ಆಗೋದಿಲ್ಲ, ಅಲ್ಲಿ ಇಂಗಿಸ್ಬೇಕು. ಅಂಥದ್ದೊಂದು ಯೋಚನೆ ಮಾಡಿದರೆ ಇಷ್ಟೆಲ್ಲ ಈ ಮಳೆ ಬೆಂಗಳೂರಿಗೆ ಕಡಿಮೆ ಆಗಿಲ್ಲ. ಅದು ಯಾವಾಗ ಬೇಕಾದ್ರೂ ಬರ್ಬೋದು. 1200 ಮಿಲಿಮೀಟ್ರ್ ಮಳೆ ಬಂದ ಉದಾಹರಣೆಗಳಿದೆ ಇಲ್ಲಿ. ಮೊದಲು ಕಡಿಮೆ ಇತ್ತು, 740 ಎಷ್ಟೋ ಮಿಲಿಮೀಟ್ರ್ ಆಗ್ತಿತ್ತು. ಈಗ ಮಳೆ ಜಾಸ್ತಿ ಆಗ್ತಾಯಿದೆ. ಜಾಸ್ತಿ ಆಗಿರೋ ಮಳೆ ನೀರನ್ನು ನಾವು ಹಿಡ್ಕೋತೀವ? ಇಲ್ಲ. 10-15 TMC ನೀರನ್ನು ಚರಂಡಿ ಮೂಲಕ ಆಚೆಗೆಲ್ಲ ಕಳಿಸ್ತಾ ಇದ್ದೀವಿ. ಅದು ಪಕ್ಕದಲ್ಲಿ ಹೋಗಿ ಪ್ರವಾಹ ಆಗುತ್ತೆ. ಹಾಗಾಗಿ ನದಿ ಕಣಿವೆಯನ್ನು ಅಭಿವೃದ್ಧಿಗೆ ಬಳಸುವಾಗ ನೀರಿನ ನಡೆಯನ್ನು ಮರ್ತಿದ್ದೀವಿ. ಹಾಗಾಗಿ ವಾಟರ್ ಇಂಜಿನಿಯರಿಂಗ್ ಅನ್ನೋದಿಲ್ಲ ಇಲ್ಲಿ. ವಾಟರ್ ಇಂಜಿನಿಯರಿಂಗ್ ಬಗ್ಗೆ ಗಮನ ಕೊಟ್ಟಿಲ್ಲ ನಾವು. ಅದು ಕೊಟ್ಟರೆ ಮಾತ್ರ ನಮಗೆ ದೂರಿಂದ ಎಲ್ಲ ನೀರು ಬರಬೇಕು. ಬೆಂಗಳೂರಿಗೆ ಮೊದಲು ಹೆಸರುಘಟ್ಟದಿಂದ ನೀರು ಬರ್ತಿತ್ತು ಅಂತ ಕಾಣುತ್ತೆ. ಹಾಗೆ ಶುರುವಾಯಿತು ತಿಪ್ಪಗೊಂಡನಹಳ್ಳಿ ಜಲಾಶಯ,
ಹೋಯಿತು ಮತ್ತೊಂದು 100 ಕಿಲೋಮೀಟ್ರು. ಈಗ ನಾವು ಶರಾವತಿ ಕಣಿವೆಯಲ್ಲಿ ನೀರು ಸಿಗುತ್ತೆ ಅಂತ ಅಲ್ಲಿಂದ ತರೋಕ್ಕೆ ಯೋಚನೆ ಮಾಡ್ತೀವಿ. ಅಲ್ಲೂ ಜನ ಬದುಕಿದ್ದಾರೆ, ಅಲ್ಲೂ ಶರಾವತಿಯ ಮಕ್ಕಳಿದ್ದಾರೆ, ಮೀನುಗಾರಿಕೆ ಇದೆ, ಕಾಡಿದೆ. ನಾವು ಹೀಗೆ ಇಲ್ಲಿ ಕಳ್ಕೊಂಡು ಅಲ್ಲೆಲ್ಲ ಹುಡ್ಕೋ ಬದಲು ಎಲ್ಲಿ ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕಬೇಕಲ್ಲ. ಜನಸಾಂದ್ರತೆ ಜಾಸ್ತಿ ಆಗಿದೆ, ಯೋಚನೆ ಮಾಡಬೇಕು. ಬೆಂಗಳೂರಿಗೆ ನೀರಿನ ವಿಚಾರದಲ್ಲಿ ಭವಿಷ್ಯ ಎಷ್ಟಿದೆ ಅಂತ ಬೇಕಾದ ಪಠ್ಯ ಯಾವುದು ಗೊತ್ತಾ? ಅದು ವಿಧಾನಸೌಧದಿಂದ ಹಿಡಿದು ಎಲ್ಲ ಕಡೆ ಬೇಕಾದ ಪಠ್ಯ ಬೆಂಗಳೂರಿನ ಜಲ ಭವಿಷ್ಯ ಏನು ಅನ್ನೋದು. ನಾವು ಮರುಭೂಮಿ ಆಗ್ತಾಯಿದೆ ಕರ್ನಾಟಕ. ಹಾಗಾಗಿ ನೀರಿಲ್ಲದೆ ಊರು ಕಟ್ಟೋಕ್ಕಾಗೋದೇ ಇಲ್ಲ. ಹಾಗಾಗಿ ಹಿಂದವ್ರು ಕೆರೆ ಕಟ್ಟೆ ಊರು ಕಟ್ಟಿದ್ದಾರೆ. ಈಗ ನಾವು ಏನು ಕಟ್ಟೋಕ್ಕೂ ಕಾಂಪ್ಲೆಕ್ಸು ಮತ್ತೇನೋ ಮಾಲ್ಗಳನ್ನು ಕಟ್ಟಿ ಊರು ಕಟ್ಟೋಕೆ ಹೊರಟಿದ್ದೇವಲ್ಲ. ಹಾಗಾಗಿ ಕುಡಿಯೋದಕ್ಕೆ ನೀರು ಬೇಕೇ ಬೇಕು. ನಾವು ಕಬ್ಬಿಣವನ್ನೋ ಇಟ್ಟಿಗೆಯನ್ನೋ ಮತ್ತೊಂದು ತಿಂದು ಬದುಕೋಕ್ಕಾಗೋದಿಲ್ಲ. ಹಾಗಾಗಿ ಉಣ್ಣುವ ಆಹಾರಕ್ಕಾಗಿ, ಕುಡಿಯುವ ನೀರಿಗಾಗಿ ಕೆರೆಗಳನ್ನು ಅಥವಾ ಜಲ ಸಂರಕ್ಷಣೆಯ ಕೆಲಸಗಳನ್ನು ಮಾಡಲೇಬೇಕು.